ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ನೀಟ್ ಅಕ್ರಮದ ಕುರಿತು ಸೋನಂ ವಾಂಗ್ಚುಕ್ ಹೋರಾಟಕ್ಕೆ ಹಾಸನದಲ್ಲಿ ಬೆಂಬಲ, ಕೇಂದ್ರದ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ. ಹಾಸನದಲ್ಲಿ ರೈತರ ಆಕ್ರೋಶ, ಪರಿಹಾರ ನೀಡದ ಸರ್ಕಾರದ ನಿರ್ಲಕ್ಷ್ಯಕ್ಕೆ ತೀವ್ರ ಖಂಡನೆ, ಜಿಲ್ಲಾಧಿಕಾರಿ ಕಚೇರಿ ಎದುರು ರಾಜ್ಯ ರೈತ ಸಂಘದ ಪ್ರತಿಭಟನೆ. ಭಾನುವಾರ ಅಭಿವೃದ್ಧಿಗೆ ಬರೆಯಳದ ಭ್ರಷ್ಟಾಚಾರ, ಅಧಿಕಾರಿಗಳ ಅಕ್ರಮಕ್ಕೆ ಸರ್ಕಾರಿ ಜಾಗವೇ ತುತ್ತು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಸಾರ್ವಜನಿಕರ ಒತ್ತಾಯ. ಸಣ್ಣ ವ್ಯಾಪಾರಿಗಳನ್ನೇ ಗುರಿಯಾಗಿಸುತ್ತಿರುವ ಕಳ್ಳರು, ಸಣ್ಣ ಗೂಡಂಗಡಿಗಳನ್ನು ಬಿಡದೆ ದೋಚಿದ ದುರುಳರು, ಅರೆಹಳ್ಳಿಯಲ್ಲಿ ಪೊಲೀಸ್ ಗಸ್ತು ಹೆಚ್ಚಿಸಲು ಆಗ್ರಹ. ಹೋಟೆಲ್ನಲ್ಲಿ ಸಿಗರೆಟ್ ಸೇದಬೇಡಿ ಎಂದಿದ್ದಕ್ಕೆ ಪುಂಡಾಟಿಕೆ, ಮಾಲೀಕನ ಮೇಲೆ ಮಾರಣಾಂತಿಕ ಹಲ್ಲೆ, ಬೇಲೂರು ತಾಲೂಕಿನ ಹಳೆಬೀಡಿನಲ್ಲಿ ಘಟನೆ. ಮದುವೆ ವಿಚಾರಕ್ಕೆ ಭುಗಿಲಂತಹ ದ್ವೇಷ, ನಡು ರಸ್ತೆಯಲ್ಲೇ ಸಿನಿಮೀಯ ರೀತಿಯಲ್ಲಿ ಗೂಡ್ಸ, ಕಿಡಿಗೇಡಿಗಳ ಹಾವಳಿಗೆ ಕಡಿವಾಣ ಹಾಕಲು ಒತ್ತಾಯ. ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ಹೈಡ್ರಾಮಾ, ಪಾಲಿಕೆ ಸಿಬ್ಬಂದಿ ಮತ್ತು ವ್ಯಾಪಾರಿಯ ನಡುವೆ ವಾಗ್ವಾದ, ಹಾಸನದ ಗೊರೂರು ರಸ್ತೆಯ ಮಟನ್ ಮಾರ್ಕೆಟ್ನಲ್ಲಿ ಘಟನೆ. ಹೇಮಾವತಿ ನದಿಯಲ್ಲಿ ಅಕ್ರಮ ಮರಳು ದಂಧೆ, ಲಕ್ಷಾಂತರ ಮೌಲ್ಯದ ಮರಳು ಲೂಟಿ, ಪೊಲೀಸರ ಮೌನಕ್ಕೆ ಗ್ರಾಮಸ್ಥರ ಅಸಮಾಧಾನ. ವಾರ್ತೆಗಳ ವಿವರ. ದೇಶದ ಪ್ರತಿಷ್ಠಿತ ನೀಟ್ ಪರೀಕ್ಷೆಯಲ್ಲಿನ ಅವ್ಯವಸ್ಥೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಆಡಳಿತ ವೈಫಲ್ಯದ ವಿರುದ್ಧ ಖ್ಯಾತ ಪರಿಸರ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರು ನಡೆಸ್ತಾ ಇರತಕ್ಕಂತ ಅಮರನಾಥ ಉಪವಾಸ ಸತ್ಯಾಗ್ರಹ 18 ದಿನಕ್ಕೆ ಕಾಲಿಟ್ಟಿದ್ದು ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಆದರೂ ಕೂಡ ಕೇಂದ್ರ ಸರ್ಕಾರ ಇಲ್ಲಿಯವರೆಗೂ ಅವರ ಬೇಡಿಕೆಯನ್ನ ಈಡೇರಿಸುವ ಬಗ್ಗೆ ಕಾರ್ಯಪ್ರವೃತ್ತ ಆಗಿಲ್ಲ ಅಂತ ಜಿಲ್ಲೆಯ ಪರಿಸರ ಸಂಘಟನೆಗಳು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಿರ್ತಕ್ಕಂಥದ್ದು. ಈ ಕುರಿತು ಸಂಘಟನೆಯ ಪ್ರಮುಖರು ಮಾತನಾಡಿ, ನೀಟ್ ಪರೀಕ್ಷೆಯಲ್ಲಿನ ಹಗರಣದ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ತುಕೊಂಡು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ತಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕು. ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಚೆಲ್ಲಾಟವಾಡ್ತಾ ಇರತಕ್ಕಂತಹ ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನು ತರಬೇಕು. ಸುದೀರ್ಘ ಉಪವಾಸ ಪರಿಣಾಮವಾಗಿ ಸೋನಂ ಅವರ ದೇಹದ ತೂಕ 8.5 kgಗೂ ಹೆಚ್ಚು ಇಳಿಕೆಯಾಗಿದೆ. ನಿರಂತರ ದೈಹಿಕ ದೌರ್ಬಲ್ಯ ಹೆಚ್ಚಾಗ್ತಾ ಇದ್ರು ಕೂಡ ಕೇಂದ್ರ ಸರ್ಕಾರ ಈವರೆಗೂ ಯಾವುದೇ ಮಾತುಕತೆಗೆ ಮುಂದಾಗದೇ ಇರತಕ್ಕಂಥದ್ದು ತೀವ್ರ ಅಸಮಾಧಾನವನ್ನ ಮೂಡಿಸಿದೆ. ಅವರ ಆರೋಗ್ಯ ಪರಿಸ್ಥಿತಿ ಕ್ಷೀಣಿಸ್ತಾ ಇರತಕ್ಕಂತಹ ಹಿನ್ನೆಲೆಯಲ್ಲಿ ತುರ್ತು ವೈದ್ಯಕೀಯ ಹಸ್ತಕ್ಷೇಪ ಕೋರಿ ದೆಹಲಿ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಹ ಸಲ್ಲಿಕೆಯಾಗಿದೆ. ಶಾಂತಿಯುತವಾಗಿ ತಮ್ಮ ಬೇಡಿಕೆಯನ್ನ ಮಂಡಿಸುವ ಹೋರಾಟಗಾರರ ಧ್ವನಿಯನ್ನ ಸರ್ಕಾರ ಕಡೆಗಣಿಸ್ತಾ ಇರತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ಹಾಸನದಲ್ಲಿ ಆರೋಪವನ್ನ ಮಾಡಿದ್ದಾರೆ. ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಾರ್ವಜನಿಕರ ಒತ್ತಡ ಹೆಚ್ಚಾಗ್ತಾ ಇದ್ರು ಕೂಡ ಕೇಂದ್ರ ಸರ್ಕಾರ ಮೌನ ವಹಿಸಿರ್ತಕ್ಕಂಥದ್ದು ಸರಿಯಲ್ಲ. ದೇಶದ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ನಡೆಸ್ತಾ ಇರತಕ್ಕಂಥ ಈ ಹೋರಾಟಕ್ಕೆ ಕೇಂದ್ರ ಸರ್ಕಾರ ತಕ್ಷಣ ಸ್ಪಂದಿಸಿ ಮಾತುಕತೆ ಮೂಲಕ ಸೂಕ್ತ ಪರಿಹಾರ ಒದಗಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಚುಕ್ ಅವರು ಇವತ್ತು ದೆಹಲಿಯಲ್ಲಿ ಕಳೆದ 18 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಅವರೊಬ್ಬರು ಅಪ್ರತಿಮ ದೇಶಪ್ರೇಮಿ ಮತ್ತು ದೇಶದಲ್ಲಿ ಪರಿಸರದ ಸಂರಕ್ಷಣೆ ವಿಚಾರದಲ್ಲಿ ತುಂಬ ಕೆಲಸ ಮಾಡಿರುವಂಥ ಅನೇಕ, ಮತ್ತು ಈ ಪರಿಸರ ಮಾತ್ರ ಅಂತಲ್ಲ, ನಮ್ಮ ಸೈನಿಕರ ಒಂದು ಅವರ ಚಳಿಯಲ್ಲಿ ಅವರು ರಕ್ಷಣೆ ನೀಡಲಿಕ್ಕೋಸ್ಕರ ಸೋಲಾರ್ನ ಟೆಂಟ್ಗಳನ್ನು ಅವರು ಒಬ್ಬ ವಿಜ್ಞಾನಿಯಾಗಿಯೂ ಕೂಡ ಕೆಲಸ ಮಾಡಿದಂಥವ್ರು, ಕೊಡುಗೆ ನೀಡಿದಂಥ ಒಬ್ಬ ದೊಡ್ಡ ದೇಶಭಕ್ತ ಅವರು. ಅಂಥವ್ರು ಇವತ್ತು ಕಳೆದ 18 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ. ಅವರು 8.5 kg ತೂಕವನ್ನು ಕಳ್ಕೊಂಡಿದ್ದಾರೆ. ಅವ್ರ ಜೊತೆ ಮಾತಾಡಿಸುವಂಥ ಒಂದು ಸೌಜನ್ಯವನ್ನು ತೋರಿಸ್ತಾ ಇಲ್ಲ ಈ ಕೇಂದ್ರ ಸರ್ಕಾರದವರು, ಈ ನರೇಂದ್ರ ಮೋದಿಯವರು ಮತ್ತು ನಮ್ಮ ಅಮಿತ್ ಶಾ ಅವರಂಥವ್ರು. ಅವರು ಬೇರೆಯವರನ್ನು ಏನಾದರೂ ಬೇರೆ ಥರ ಚಟುವಟಿಕೆ ಮಾಡಿದ್ರೆ ಅವರು ನಗರ ನಕ್ಸಲರು ಅಂತೇಳಿ ಒಂದು ಹತ್ತಿಕ್ಕುವಂಥ ಕೆಲಸ ಮಾಡ್ತಾರೆ. ಉಪವಾಸ ಸತ್ಯಾಗ್ರಹ ಮಾಡುವಂಥದ್ದು ಸಂತೋಷ ಕೊಡುವಂಥ ವಿಚಾರ ಅಲ್ಲ. ಇವ್ರಿಗೆ ನಾಚಿಕೆ ಆಗೋದಿಲ್ಲ. ಇವರಿಗೆ ಈ ದೇಶದಲ್ಲಿ ಒಂದು ಭಿನ್ನಮತವನ್ನು ಸಹಿಸಲಿಕ್ಕೆ ರೈತರು ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಚಳವಳಿ ಮಾಡಿದ್ರು ಕೂಡ ಮಾತಾಡಿಸುವಂಥ ಸೌಜನ್ಯವನ್ನು ತೋರಿಸ್ತಿಲ್ಲ. ಭಿನ್ನಮತ ಬೇರೆ ಮಾತು, ಅವ್ರ ವಿಚಾರಧಾರೆ ಬೇರೆ ಇರ್ಬೋದು. ಒಬ್ಬ ಮಹಾನ್ ದೇಶಭಕ್ತನ ಜೈಲಿಗೆ ಕಳಿಸಿದ್ರಿ ನೀವು, 6 ತಿಂಗಳ ಜೈಲು. ಅದಕ್ಕೆ ಬಹುಶಃ ಈ ದೇಶದಲ್ಲಿ ಬದುಕೋಕ್ಕಿಂತ ಸಾಯೋದ ಮೇಲೂ ಅಂತ ಅನಿಸಿರ್ಬೇಕು ಅಂತ ಅನಿಸುತ್ತೆ ಅವ್ರಿಗೆ, ವಾಂಗ್ಚುಕ್ ಅವ್ರಿಗೆ ಬೇಡದಲ್ಲೇ ಇರ್ಬೋದು, ನಮಗೆ ಬೇಕು. ಅವ್ರ ಪ್ರಾಣ ಅತ್ಯಂತ ಅಮೂಲ್ಯವಾದಂಥದ್ದು. ಅವರು ಉಳಿಸಲೇಬೇಕಾದಂಥ ಜವಾಬ್ದಾರಿನ ಕೇಂದ್ರ ಸರ್ಕಾರದ್ದು ಮಾಡಬೇಕು. ಇದಕ್ಕೆ ಧಿಕ್ಕಾರ ಇದೆ, ನಮಗೆ ತುಂಬ ನೋವಾಗಿದೆ. ಅದನ್ನು ಪ್ರತಿಭಟನೆ ಮಾಡಲಿಕ್ಕೆ ಅಂತ ಇವತ್ತು ನಾವೆಲ್ಲ ಸೇರಿದ್ದೇವೆ.
ಸರ್ಕಾರ ಹಾಗೂ ಅಧಿಕಾರಿಗಳು ರೈತರ ಸಮಸ್ಯೆಗಳ ವಿಷಯದಲ್ಲಿ ನಿರ್ಲಕ್ಷ್ಯ ಧೋರಣೆಯನ್ನ ಅನುಸರಿಸ್ತಾ ಇದ್ದಾರೆ ಅಂತ ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಲಾಯಿತು. ಈ ವೇಳೆ ಸಂಘದ ರಾಜ್ಯಾಧ್ಯಕ್ಷ ದಯಾನಂದ್ ಅವರು ಮಾತನಾಡಿ, ಕಳೆದ ವರ್ಷ ಮುಂಗಾರು ಮಳೆಯಿಂದಾಗಿ ಜಿಲ್ಲೆಯ ನೂರಾರು ತೆಂಗಿನ ಮರಗಳು ಧರೆಗುರುಳಿದ್ದವು. ಈ ಕುರಿತು ಜಿಲ್ಲಾಧಿಕಾರಿ ಹಾಗೂ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿ ಅಧಿಕಾರಿಗಳು ಸ್ಥಳ ಪರಿಶೀಲನೆಯನ್ನೂ ನಡೆಸಿದರು. ಆದರೆ ಇಲ್ಲಿಯವರೆಗೂ ಕೂಡ ರೈತರಿಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಇತ್ತೀಚೆಗೆ ಸಂಭವಿಸಿದ ಬೆಂಕಿ ಅವಘಡದಲ್ಲಿ ದನಗಳಿಗೆ ಸಂಗ್ರಹಿಸಿದ್ದ ಮೇವು ಸಂಪೂರ್ಣ ನಾಶವಾಗಿದೆ. ಈ ಸಂಕಷ್ಟದ ಸಂದರ್ಭದಲ್ಲೂ ಕೂಡ ಸರ್ಕಾರದಿಂದ ಯಾವುದೇ ನೆರವು ದೊರೆತಿಲ್ಲ. ರೈತರ ಸಂಕಷ್ಟಗಳಿಗೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಕೇವಲ ಚುನಾವಣೆ ಸಂದರ್ಭದಲ್ಲಿ ರೈತರ ಮತಗಳನ್ನ ಯಾಚಿಸುವ ಜನಪ್ರತಿನಿಧಿಗಳು ಅಧಿಕಾರಕ್ಕೆ ಬಂದ ನಂತರ ರೈತರ ಗೋಳನ್ನ ಕೇಳ್ತಾ ಇಲ್ಲ ಅಂತ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ರೈತರ ಸಮಸ್ಯೆಗಳನ್ನ ಕೂಡಲೇ ಬಗೆಹರಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟ ನಡೆಸಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಸಂಘದ ವಿವಿಧ ಪದಾಧಿಕಾರಿಗಳು ಹಾಗೂ ರೈತರು ಭಾಗವಹಿಸಿದರು. ಏನಿಲ್ಲ, ಕರ್ನಾಟಕ, ನಮ್ಮ ಹೆಸರು ದಯಾನಂದ್ ಅಂತೇಳಿ ರಾಜ್ಯಾಧ್ಯಕ್ಷರು, ಮತ್ತು ನಮ್ಮ ಇಂಗ್ಲಗುಪ್ಪೆ ಕೃಷ್ಣೇಗೌಡರು ಅವರು ರಾಜ್ಯಾಧ್ಯಕ್ಷರಿದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವು ಈ ಸರ್ಕಾರದಿಂದ ನಮ್ಮ ರೈತರಿಗೆ ತುಂಬ ಅನ್ಯಾಯ ಆಗ್ತಾಯಿದೆ. ಹಾಗಾಗಿ ನಮ್ಮ ಮನವಿಯನ್ನು ಡಿ ಸಿ ಮೇಡಮ್ಗೆ ಸಲ್ಲಿಸೋಕ್ಕೆ ಅಂತ ಬಂದಿದ್ದೀವಿ. ಯಾಕೆಂದರೆ ಒಬ್ಬ ರೈತರನ್ನ ಬವಣೆ ಸುಟ್ಟೋದ್ರೂ ಸರ್ಕಾರ ಇದುವರೆಗೂ ಒಂದು ಪರಿಹಾರ ಕೊಟ್ಟಿಲ್ಲ. ಕಳೆದ ವರ್ಷ ಮುಂಗಾರಲ್ಲಿ ಸುಮಾರು ನೂರಾರು ತೆಂಗಿನ ಮರಗಳು ಬಿದ್ದೋದು. ಡಿ ಸಿವರೆಗೂ ಮನವಿ ಸಲ್ಲಿಸಿದ್ದು. ನಮ್ಮ ತಾಲೂಕು ಅರಸೀಕೆರೆ ದಂಡಾಧಿಕಾರಿಗಳು ಮನವಿ ಸಲ್ಲಿಸಿದ್ವು. ಶಿವಲಿಂಗೇಗೌಡರು ಬಂದರು, ಅವರು ಬಂದು ಎಲ್ಲ ಸಮೀಕ್ಷೆ ಮಾಡಿರುವೆ. ನಮ್ಗೆ ಇದುವರೆಗೂ ಪರಿಹಾರ ಸಿಕ್ಕಿಲ್ಲ. ರೈತರಿಗೆ ಬವಣೆಗೆ ಮೇವು, ದನಗಳು ತಿನ್ನೋಂಥ ಮೇವು, ಆ ಮೇವಿಗೂ ಬೆಂಕಿ ಬಿತ್ತು, ಅದಕ್ಕೂ ಪರಿಹಾರ ಕೊಟ್ಟಿಲ್ಲ. ಹಂಗಾಗಿ ನೀಚಗೆಟ್ಟ ಸರ್ಕಾರಕ್ಕೆ, ನೀಚಗೆಟ್ಟ ಅಧಿಕಾರಿಗಳಿಗೆ ಇವತ್ತು ಪ್ರತಿ ಉತ್ತರ ತೋರಿಸ್ಬೇಕು ಅಂತೇಳಿ ನಮ್ಮ ಸಂಘಟನೆಯಿಂದ, ಕರ್ನಾಟಕ ರಾಜ್ಯ ರೈತ ಸಂಘ, ರೈತ ಶಕ್ತಿ ಹಾಗೂ ರೈತ ಬಣದಿಂದ ನಾವು ಬೃಹತ್ ಮೆರವಣಿಗೆ ಮಾಡ್ಕೊಂಡು ದೊಡ್ಡ ಹೋರಾಟ ಮಾಡಬೇಕು ಅಂತೇಳಿ ಮಾಡ್ತಿದ್ವಿ. ಮುಂದಿನ ದಿನಗಳಲ್ಲಿ ನಮ್ಮ ಡಿ ಸಿ ಮೇಡಮ್ ಅವರಿಗೆ ಎಚ್ಚರಿಕೆ ಕೊಡ್ತಾಯಿದ್ವಿ. ಡಿ ಸಿ ಆಫೀಸ್ಗೆ ಬೀಗ ಹಾಕ ಚಳುವಳಿ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಇರಬೇಕು ಡಿ ಸಿ ಮೇಡಮ್ ಅವರಿಗೆ. ಯಾಕೆ ಗೊತ್ತಾ, ನಮ್ಮ ರೈತರನ್ನ ಎಷ್ಟು ಕಡೆಗಣಿಸಿದ್ದಾರೆ ಅಂದರೆ ಹೇಳಕ್ಕೆ ತಿರ್ದು ರೈತರುಗಳು. ಈಗ ನಮ್ಮ ಇವರಿದಾರಲ್ಲ, ಉಸ್ತುವಾರಿ ಸಚಿವರು ಪರಮೇಶ್ವರ್ ಸಾಹೇಬರು, ಒಬ್ಬ ವಿ ಎಸ್ ಸತ್ತದಕ್ಕೆ 1 ಕೋಟಿ ರೂಪಾಯಿ ದುಡ್ಡು ಅನುದಾನ ಬಿಡುಗಡೆ ಮಾಡಿರೋ. ಯಾರಪ್ಪ ಮನೆ ದುಡ್ಡು ರೀ ಅದು? 1 ಕೋಟಿ ರೀ ನಿಂತಿದ್ದಲ್ಲಿ ಕೊಟ್ಟರು. ಒಬ್ಬ ರೈತ ಸತ್ರು ಕೊಡಲ್ಲ, ಒಂದು ತೆಂಗಿ ಮರ ಬಿದ್ದರೂ ಕೊಡಲ್ಲ. ಒಂದು ತೆಂಗಿ ಮರ ಬೆಳಿಬೇಕು ಅಂದರೆ ಒಬ್ಬ ರೈತನಿಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? 15-20 ವರ್ಷ ರೀ ಮರಗಳು ಬಿದ್ದಿರೋದು. ಆ ಮರಗಳಿಗೆ ಇವತ್ತು ಪರಿಹಾರ ಕೊಟ್ಟಿಲ್ಲ ರೀ. ನಾವೇನಾಗಬೇಕು ರೈತರುಗಳು? ಯಾರಂಗೆ ಕೇಳಬೇಕು? ಅಧಿಕಾರಿಗಳು ಹೋದ್ರು, ಅಧಿಕಾರಿ ಒಬ್ಬರು ಬೆಲೆ ಕೊಡಲ್ಲ, ಮುಖ್ಯಮಂತ್ರಿಗಳು ಬೆಲೆ ಕೊಡಲ್ಲ. ಓಟ್ ಹಾಕಿಸ್ಕೋಬೇಕಾದ್ರೆ ಮಾತ್ರ ರೈತರುಗಳು ಬೇಕು, ಸಾರ್ವಜನಿಕರು ಬೇಕು. ಓಟ್ ಹಾಕಿಸ್ಕೊಂಡ ಮೇಲೆ ಅಧಿಕಾರಿಗಳು ಬೇಕು ಅಷ್ಟೇ ಮುಖ್ಯಮಂತ್ರಿಗಳಿಗೆ. ಅಲ್ಲಿವರೆಗೂ ಸಾಮಾನ್ಯ ವರ್ಗದವ್ರು ಯಾರೂ ಬೇಕಾಗಿಲ್ಲ. ನನ್ನ ಹೆಸರು ದಯಾನಂದ್ ಅಂತೇಳಿ, ನಾಗೇನಹಳ್ಳಿ, ಕರ್ನಾಟಕ ರಾಜ್ಯ ರೈತ ಸಂಘ, ರೈತ ಶಕ್ತಿ ಹಾಗೂ ರೈತ ಬಣ, ನಮ್ಮ ಇಂಗ್ಲಗುಪ್ಪೆ ಕೃಷ್ಣೇಗೌಡರು ಸಾಹೇಬರಿದ್ದಾರೆ ಅಧ್ಯಕ್ಷರು. ಬಾಣಾವಾರ ಗ್ರಾಮ ಪಂಚಾಯಿತಿಯನ್ನ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೇರಿಸುವ ಪ್ರಕ್ರಿಯೆಯು ಇದೀಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಈ ಬದಲಾವಣೆಯ ನೆಪದಲ್ಲಿ ಸರ್ಕಾರಿ ಜಾಗ, ಕೆರೆ ಅಂಗಳ, ನಿವೇಶನ ದಾಖಲೆಗಳು ಹಾಗೂ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಸುಮಾರು 20-30 ಕೋಟಿಗೂ ಅಧಿಕ ಭ್ರಷ್ಟಾಚಾರ ನಡೆದಿದೆ ಅಂತ ಸಾರ್ವಜನಿಕರು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಈ ಕುರಿತು ಮಾತನಾಡಿರ್ತಕ್ಕಂಥ ಸಾರ್ವಜನಿಕರು, ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಯಾವುದೇ ಅನುಮೋದನೆ ಪಡೆಯದೆ ನಿಯಮ ಬಾಹಿರವಾಗಿ ಸರ್ಕಾರಿ ಜಾಗಗಳು ಮತ್ತೆ ನಿವೇಶನಗಳಿಗೆ ಈ ಸ್ವತ್ತು ದಾಖಲೆಗಳನ್ನ ಸೃಷ್ಟಿಸಲಾಗಿದೆ. ಮಾಜಿ ಪಿಡಿಒಗಳಾದ ಕುಮಾರಸ್ವಾಮಿ, ಧರ್ಮೇಂದ್ರ ಕುಮಾರ್, ಮಣಿಕಂಠ ಹಾಗೂ ನೀಲಕಂಠ ಅವರ ಅಧಿಕಾರಾವಧಿಯಲ್ಲಿ ವ್ಯಾಪಕ ಅಕ್ರಮಗಳು ನಡೆದಿದ್ದಾವೆ. ಇವರು ಅಂದಿನ ಆಡಳಿತ ವ್ಯವಸ್ಥೆಯೊಂದಿಗೆ ಶಾಮೀಲಾಗಿ ಸರ್ಕಾರಿ ಆಸ್ತಿಯನ್ನ ಲಪ್ತಾಯಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಇನ್ನು ವಸತಿ ಯೋಜನೆಗಳು, ಸಂತೆ ಹಾಗೂ ಕೆರೆಗಳ ಹರಾಜು ಪ್ರಕ್ರಿಯೆ ಮತ್ತೆ ವಿವಿಧ ಸಾರ್ವಜನಿಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಕೋಟ್ಯಾಂತರ ರೂಪಾಯಿ ದುರ್ಬಳಕೆಯಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ರಸ್ತೆ, ಗಲ್ಲಿಗಳು ಹಾಗೂ ಕೆರೆ ಅಂಗಳದ ಜಾಗವನ್ನ ವೈಯಕ್ತಿಕ ಸ್ವಂತಿನಂತೆ ಬಿಂಬಿಸಿ ದಾಖಲೆಗಳನ್ನ ತಿದ್ದಲಾಗಿದೆ. ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಪಂಚಾಯಿತಿಗೆ ಮೇಲ್ದರ್ಜೆಗೇರಿಸುವ ಸಂದರ್ಭದಲ್ಲಿ ನಡೆದ ಈ ಅಕ್ರಮ ಬಾಣಾವಾರದ ಅಭಿವೃದ್ಧಿಗೆ ದೊಡ್ಡ ಹೊಡೆತವನ್ನ ನೀಡಿದೆ. ಅಂದಿನ ಅಧಿಕಾರಿಗಳ ವಿರುದ್ಧ ಸಮಗ್ರ ತನಿಖೆಯನ್ನು ನಡೆಸಿ ಸಾರ್ವಜನಿಕರ ಹಣವನ್ನ ಲೂಟಿ ಮಾಡಿದವರನ್ನ ಶಿಕ್ಷಿಸಬೇಕು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಮುಖ್ಯವಾಗಿ ಬಾಣಾವರ ಗ್ರಾಮ ಪಂಚಾಯಿತಿ ಆಗಿತ್ತು ಹಿಂದೆ. ಆ ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿಯಾಗಿ ಪರಿವರ್ತನೆ ಆಯಿತು. ಈ ಪಟ್ಟಣ ಪಂಚಾಯಿತಿಯಾಗಿ ಪರಿವರ್ತನೆ ಆಗಬೇಕಾದ್ರೆ ಗ್ರಾಮ ಪಂಚಾಯಿತಿಯಿಂದ ಏನು ದಾಖಲೆಗಳಿದ್ದು ದಾಖಲೆಗಳನ್ನ ಪಟ್ಟಣ ಪಂಚಾಯಿತಿಗೆ ವರ್ಗಾಯಿಸಬೇಕಾಯಿತು. ಇದು ಪಟ್ಟಣ ಪಂಚಾಯತಿಗೆ ಮೇಲ್ದರ್ಜೆಗೆ ಏರುತ್ತೆ ಅಂತ ಗೊತ್ತಿದ್ದು ಗ್ರಾಮ ಪಂಚಾಯತಿಲಿದ್ದಂಥ PDO ಕುಮಾರಸ್ವಾಮಿ, ಮಣಿಕಂಠ ಮತ್ತು ಧರ್ಮೇಂದ್ರ ಕುಮಾರ್, ಇವರು 3 ಜನ, ಆಮೇಲೆ ನೀಲಕಂಠ, ಆಮೇಲೆ ಅವ್ರು 3 ಜನ ಗ್ರಾಮ ಪಂಚಾಯತಿ PDOಗಳಾಗಿದ್ದು ಅವರು ಗ್ರಾಮ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಲಿಲ್ಲ.
ಗ್ರಾಮದಿಂದ ಏನು ಹೊತ್ಕೊಂಡು ಹೋಗೋಕ್ಕಾಗತ್ತೆ, ಏನು ಸಾಧ್ಯತೆ ಬಾಧ್ಯತೆಗಳು ನಾವು ತೊಗೊಂಡೋಗೋಕ್ಕಾಗತ್ತೆ ಅಂತ ಚಿಂತೆ ಮಾಡಿಕೊಂಡು ಈಗ ಹೇಗಿದ್ರು ನಾವು ಪಟ್ಟಣ ಪಂಚಾಯತಿಯಾಗಿ ಪರಿವರ್ತನೆ ಆಗಿದೆ. ಈ ಪರಿವರ್ತನೆ ಆಗಿರೋದಕ್ಕೆ ನಮ್ಮದು ರೆಕಾರ್ಡ್ಸ್ನೆಲ್ಲ ಅದಕ್ಕೆ ತುಂಬಿಡೋಣ. ಏನು ಗ್ರಾಮ ಠಾಣಾ ಇರ್ಬೋದು, ಕಾಲೇಜ್ ಜಾಗ ಇರ್ಬೋದು, ಯಾವುದು ಕನ್ಸರ್ವೆನ್ಸಿ ಗಲ್ಲಿ ಇರ್ಬೋದು, ಅಲ್ಲಿರ್ತಕ್ಕಂಥ ಗುಂಡ್ತೋಪ್ ಇರ್ಬೋದು, ಈ ಕೆರೆ ಅಂಗಳ ಇರ್ಬೋದು, ಎಲ್ಲದಕ್ಕೂ ಏನು ಮಾಡಿಬಿಟ್ರು ಇವರು ಸ್ವಾರ್ಜಿತವಾಗಿ PDO ಒಬ್ಬರೇ ಈ ಸೊತ್ತನ್ನ ಕ್ರಿಯೇಟ್ ಮಾಡಿದ್ರು. ಅವರೊಬ್ಬರಿಗೆ ಅಧಿಕಾರ ಇರೋದು ಈ ಸೊತ್ತು ಮಾಡೋಕ್ಕೆ. ಆ ತಾಲೂಕ್ ಪಂಚಾಯತಿಯಲ್ಲಿ ಒಬ್ಬರು ಕಾರ್ಯನಿರ್ವಹಣಾಧಿಕಾರಿ ಅಂತಿದ್ರು, ದಿನೇಶ್ ಅಂತ. ಅವರು ಶಾಮೀಲಾಗ್ಬಿಟ್ಟು ಅದು ಆಡಳಿತ ಮಂಡಳಿ ಅಧ್ಯಕ್ಷರು, ಈ ಏನು ಆಡಳಿತ ಮಂಡಳಿ ಕೆಲವು ಸದಸ್ಯರನ್ನ ಬಿಟ್ಬಿಟ್ಟು ಕೆಲವೇ ಸದಸ್ಯರುಗಳು ಸೇರ್ಕೊಂಬಿಟ್ಟು ಸುಮಾರು 150ರಿಂದ 200 ಈ ಸೊತ್ತನ್ನು ಏಕಾಏಕಿ ಬಾಣಾವರದಲ್ಲಿ ಯಾವುದೇ ಒಂದು ಗ್ರಾಮ ಪಂಚಾಯತಿ ಸಭೆ ನಡವಳಿಕೆಗಳಲ್ಲಿ ಎಲ್ಲೂ ವಿಚಾರನ ಪ್ರಸ್ತಾಪಿಸದೆ, ಸಭೆಯಲ್ಲಿ ಅನುಮೋದನೆ ತಗೊಳ್ಳದೆ ಅವರೇ ಏಕಾಏಕಿ ಸೊತ್ತನ್ನು ಇದನ್ನು ಖಾತೆಯನ್ನು ಏರಿಸ್ಬಿಟ್ಟು ಈ ಸೊತ್ತನ್ನು ಕೊಟ್ಬಿಟ್ರು. ಇದರಲ್ಲಿ ಕಡಿಮೆ ಅಂದರೆ ಸುಮಾರು ಒಂದು 20-25 ಕೋಟಿ ಭ್ರಷ್ಟಾಚಾರ ಎಸಗಿದ್ದಾರೆ. ಸರ್ಕಾರದ ಕಾಲೇಜ್ ಜಾಗ, ಸರ್ಕಾರದ ನಿವೇಶನಗಳು, ಸರ್ಕಾರದ ಕನ್ಸರ್ವೆನ್ಸಿ ಗಲ್ಲಿಗಳು, ಗುಂಟು. ಹಾಸನ ಜಿಲ್ಲೆಯ ಬೇಲೂರು ತಾಲೂಕು ಅರೆಹಳ್ಳಿ ಪಟ್ಟಣದ ಬಸ್ ನಿಲ್ದಾಣದ ಬಳಿ ಇರತಕ್ಕಂತ ತನ್ಮಯಿ ಬೀಡಾ ಸ್ಟಾಲ್ನಲ್ಲಿ ಕಳ್ಳತನ ನಡೆದಿರತಕ್ಕಂಥದ್ದು. ಗಲ್ಲಾಪೆಟ್ಟಿಗೆಯನ್ನ ಒಡೆದು ನಗದು ಹಣ ಹಾಗೂ ಅಂಗಡಿಯಲ್ಲಿದ್ದ ಇತರ ವಸ್ತುಗಳನ್ನ ಕಳ್ಳರು ಕಳವು ಮಾಡಿರ್ತಕ್ಕಂಥ ಘಟನೆ ನಡೆದಿದೆ. ಅಂಗಡಿ ಮಾಲೀಕರಾದ ವಿವೇಕ್ ಅವರ ಪ್ರತಿದಿನದಂತೆ ರಾತ್ರಿ ಅಂಗಡಿ ಮುಚ್ಚಿ ಮನೆಗೆ ತೆರಳಿದ್ರು. ಗುರುವಾರ ಬೆಳಿಗ್ಗೆ ಅಂಗಡಿ ತೆಗೆಯೋಕೆ ಬಂದ ವೇಳೆ ಬಾಗಿಲು ತೆರೆದಿತ್ತು. ಕೂಡಲೇ ಒಳ ಹೋಗಿ ನೋಡಿ ಗಲ್ಲಾಪೆಟ್ಟಿಗೆ ನೋಡಿದಾಗ ಅದು ಒಡೆದಿರ್ತಕ್ಕಂಥದ್ದು ಗಮನಕ್ಕೆ ಬಂದಿದೆ. ಬಳಿಕ ಪರಿಶೀಲಿಸಿದಾಗ ಗಲ್ಲಾಪೆಟ್ಟಿಗೆಯಲ್ಲಿದ್ದ ನಗದು ಹಣ ಹಾಗೂ ಕೆಲವು ಬೆಲೆ ಬಾಳ್ತಕ್ಕಂಥ ವಸ್ತುಗಳು ಕಾಣೆಯಾಗಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ತಕ್ಷಣ ಪೊಲೀಸರಿಗೆ ದೂರು ಸಲ್ಲಿಸಲಾಗಿದ್ದು, ಘಟನೆಯ ಸುದ್ದಿ ತಿಳಿತಾ ಇದ್ದಂತೆ ಸ್ಥಳೀಯ ವ್ಯಾಪಾರಿಗಳು ಮತ್ತು ಸಾರ್ವಜನಿಕರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಬಸ್ ನಿಲ್ದಾಣದಂತಹ ಜನನಿಬಿಡ ಪ್ರದೇಶದಲ್ಲೇ ಕಳ್ಳತನ ನಡೆದಿರ್ತಕ್ಕಂಥದ್ದು ವ್ಯಾಪಾರಿಗಳಲ್ಲಿ ಆತಂಕವನ್ನ ಮೂಡಿಸಿದೆ. ಇತ್ತೀಚಿನ ದಿನಗಳಲ್ಲಿ ಸಣ್ಣ ವ್ಯಾಪಾರ ಮಾಡ್ತಕ್ಕಂಥ ಮಳಿಗೆಗಳನ್ನ ಗುರಿಯಾಗಿಸಿಕೊಂಡು ಕಳ್ಳತನ ಘಟನೆಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ರಾತ್ರಿ ವೇಳೆಯಲ್ಲಿ ಪೊಲೀಸ್ ಗಸ್ತನ್ನ ಹೆಚ್ಚಿಸಬೇಕು ಅಂತ ವ್ಯಾಪಾರಸ್ಥರು ಆಗ್ರಹಿಸಿದ್ದಾರೆ. ಇನ್ನೂ ಮಾಹಿತಿ ತಿಳಿದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಂಜೆ ಟೈಮಲ್ಲಿ ಬೋಂಡ ಎಲ್ಲ ಹಾಕಿದ್ದೋಣ, ಈ ಥರ ಮಾಡಿ ಕಳ್ತನ ಮಾಡಿ ಅಣ್ಣ ಒಂದು ವಿಮಲು ಸೂಪರ್ ಎಲ್ಲ ಪ್ರತಿಯೊಂದು ಐಟಮ್ಸು ಕರ್ಕೊಂಡು ಹೋಗಿದಾರಣ್ಣ. ಸಿಗರೇಟ್ ಅದೆಲ್ಲವ ಪ್ರತಿ ಈ ರೀತಿ ಮಾಡಿದ್ರೆ ಅಣ್ಣ ಹೆಂಗೆ ಅಣ್ಣ, ಇದು ಏನಾರು ಒಂದು ಪೊಲೀಸರು ಒಂದು ಸ್ವಲ್ಪ ನಮ್ಗೆ ಏನಾರು ಅವ್ರು ಕಳ್ತನ ಮಾಡೋದಿಟ್ಟು ಸ್ವಲ್ಪ ಏನಾರು ಸ್ವಲ್ಪ ನಮ್ಗೆ ಪರಿಹಾರ ಕೊಡಿಸೋ ಥರ ಮಾಡಬೇಕು. ನಾನು ನಿನ್ನೆ 9 ಗಂಟೆ ತನಕ ಇದ್ವು ಅಣ್ಣ. ಬೆಳಗ್ಗೆ ಒಂದು 5:45-6 ಗಂಟೆಗೆ ಬಂದ್ವಿ ಅಣ್ಣ. ಬಂದು ನೋಡಿದಾಗ ಬೀಗೆಲ್ಲ ಓಪನ್ ಇತ್ತು. ನಾನು ಯಾಕೆ ಹಿಂಗೆ ಓಪನ್ ಅದನ್ನು ನೋಡಿದಾಗ ಇಲ್ಲೆಲ್ಲ ಒಳಗೆಲ್ಲ ಕುರ್ಚಿ ಗಿರ್ಚದೆಲ್ಲ ಒಡೆದೋಗಿತ್ತು, ಗಲ್ಲಾಪೆಟ್ಟಿಗೆಲ್ಲ ಒಡೆದೋಗಿತ್ತು, ಎಲ್ಲ ದುಡ್ಡದೆಲ್ಲ ತೊಗೊಂಡೋಗಿದೆ. ವಿಮಲು, ಸೂಪರು, ಶಿಕಾರು ಮತ್ತು ಸಿಗರೇಟ್ಗಳು, ಬೀಡಿಗಳು ಎಲ್ಲ ಪ್ರತಿಯೊಂದು ಐಟಮ್ಸ್ನು ಕಳ್ತನ ಮಾಡಿ ತೊಗೊಂಡೋಗಿದ್ವಿ. ಪಕ್ಕದ ಅಂಗಡಿ ಮಾಡಿದ್ರೆ ಬರೀ ಬೀಗ ಅಷ್ಟೇ ಕುರ್ಚಿ ಗಿರ್ಚಿ ಇದೆಲ್ಲ ಒಡ್ದಾಕಿರೋದಣ್ಣ. ಆಮೇಲೆ ಕ್ಯಾಶ್ ತಗೊಂಡು ಎಲ್ಲ ಒಡ್ದಾಕಿರೋದು. ಕುಡಿದ ಮತ್ತಿನಲ್ಲಿ ಬಂದಿದ್ದ ಯುವಕರ ಗುಂಪೊಂದು ಹೋಟೆಲ್ನಲ್ಲಿ ದರ್ಪ ಮೆರೆದಿದ್ದು, ಸಿಗರೇಟ್ ಸೇದದಂತೆ ಪ್ರಶ್ನಿಸಿದ ಮಾಲೀಕರ ಮೇಲೆ ಮನಬಂದಂತೆ ಹಲ್ಲೆ ನಡೆಸಿರ್ತಕ್ಕಂಥ ಘಟನೆ ಬೇಲೂರು ತಾಲೂಕಿನ ಹಳೆಬೀಡಿನಲ್ಲಿ ನಡೆದಿರ್ತಕ್ಕಂಥದ್ದು. ಈ ಕೃತ್ಯದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಸ್ಥಳೀಯವಾಗಿ ಬಹಳ ಆಕ್ರೋಶ ವ್ಯಕ್ತವಾಗಿದೆ. ಬೇಲೂರು ತಾಲೂಕಿನ ಹಳೆಬೀಡಿನಲ್ಲಿರ್ತಕ್ಕಂಥ ಕೆರಳಾಪುರ ಹಿಂದೂ ಮಿಲಿಟರಿ ಹೋಟೆಲ್ನಲ್ಲಿ ಈ ಅಹಿತಕರ ಘಟನೆ ನಡೆದಿರ್ತಕ್ಕಂಥದ್ದು. ಹೋಟೆಲ್ಗೆ ಕಂಠಪೂರ್ತಿ ಕುಡಿದು ಬಂದಿದ್ದ ಯುವಕರ ಗ್ಯಾಂಗ್ ಹೋಟೆಲ್ ಆವರಣದಲ್ಲಿ ಸಿಗರೇಟ್ ಸೇದಲು ಆರಂಭಿಸಿದೆ. ಹೋಟೆಲ್ನಲ್ಲಿ ನೋ ಸ್ಮೋಕಿಂಗ್ ಬೋರ್ಡ್ ಹಾಕಿದ್ರು ಕೂಡ ಅದನ್ನು ಲೆಕ್ಕಿಸದೆ ಕಿಡಿಗೇಡಿಗಳು ಪುಂಡಾಟಿಕೆಯನ್ನು ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ಹೋಟೆಲ್ ಮಾಲೀಕರಾದ ರಾಜಣ್ಣ, ಸುನೀಲ್ ಮತ್ತೆ ಪ್ರಮೀಳಾ ಈ ಕುರಿತು ಆಕ್ಷೇಪವನ್ನ ವ್ಯಕ್ತಪಡಿಸಿ ಸಿಗರೇಟ್ ಸೇದದಂತೆ ಸೂಚಿಸಿದ್ದಾರೆ. ಇದರಿಂದ ಕೆರಳಿದ ಯುವಕರು ಮಾತಿಗೆ ಮಾತು ಬೆಳೆದಿದೆ. ಮಾಲೀಕರ ಮೇಲೆ ಹಲ್ಲೆಗೆ ಮುಂದಾಗ್ಬಿಟ್ಟಿದ್ದಾರೆ. ಏಕಾಏಕಿ ಹಲ್ಲೆ ನಡೆಸಿದವರನ್ನ ಹುಲಿಕೆರೆ ಗ್ರಾಮದ ರಘು, ಶೇಖರ್ ಹಾಗೂ ಅವರ ಸ್ನೇಹಿತರು ಅಂತ ಗುರುತಿಸಲಾಗಿದೆ. ಹೋಟೆಲ್ ಮಾಲೀಕರ ಮೇಲೆ ಯುವಕರು ಹಲ್ಲೆ ನಡೆಸಿರ್ತಕ್ಕಂತಹ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ದಾಖಲಾಗಿದ್ದಾವೆ. ಈ ವಿಡಿಯೋವನ್ನು ಆಧರಿಸಿ ಸ್ಥಳಕ್ಕೆ ಹಳೆಬೀಡು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಹಿಳೆ ಅಂತನೂ ನೋಡ್ದಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿಬಿಟ್ಟಿದ್ದಾರೆ ಕುಡಿದ ಮತ್ತಿನಲ್ಲಿ.
ಹಾಸನ ನಗರದಲ್ಲಿ ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದ್ದು ಇಂದು ಗೊರೂರು ರಸ್ತೆಯ ಮಠನ್ ಮಾರ್ಕೆಟ್ ಬಳಿ ಪಾಲಿಕೆ ಸಿಬ್ಬಂದಿ ಮತ್ತೆ ಚಿಕನ್ ಅಂಗಡಿ ಮಾಲೀಕರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದ ಘಟನೆ ವರದಿಯಾಗಿದೆ. ಹಾಸನ ಮಹಾನಗರ ಪಾಲಿಕೆಯು ನಗರದಲ್ಲಿ ರಸ್ತೆ ಬದಿಯಲ್ಲಿ ನಡೆಸ್ತಾ ಇರತಕ್ಕಂತ ಅಕ್ರಮ ಒತ್ತುವರಿಗಳನ್ನ ತೆರವುಗೊಳಿಸುವುದಕ್ಕೆ ವಿಶೇಷ ಕಾರ್ಯಾಚರಣೆಯನ್ನ ಹಮ್ಮಿಕೊಂಡಿದೆ, ನಿರಂತರವಾಗಿ ಕೆಲಸವನ್ನ ಮಾಡ್ತಾ ಇದೆ. ಈ ಅಭಿಯಾನದ ಭಾಗವಾಗಿ ಇಂದು ಗೊರೂರು ರಸ್ತೆಯ ಮಠನ್ ಮಾರ್ಕೆಟ್ ಪ್ರದೇಶವನ್ನ ತೆರವುಗೊಳಿಸಲು ಅಧಿಕಾರಿಗಳು ಮುಂದಾಗಿದ್ರು. ರಸ್ತೆಯ ಮೇಲೆಯೇ ಕೋಳಿಗಳನ್ನ ಇಟ್ಟು ವ್ಯಾಪಾರ ನಡೆಸ್ತಾ ಇದ್ದ ಅಂಗಡಿ ಮಾಲೀಕರಿಗೆ ಈ ಹಿಂದೆಯೇ ಈ ಒತ್ತುವರಿಯನ್ನು ತೆರವುಗೊಳಿಸಬೇಕು ಅಂತ ಪಾಲಿಕೆ ಹಲವು ಬಾರಿ ಸೂಚನೆಯನ್ನ ನೀಡಿತ್ತಂತೆ. ಆದರೆ ಆ ವ್ಯಾಪಾರಿಗಳು ಈ ಸೂಚನೆಯನ್ನ ಪಾಲಿಸಿರಲಿಲ್ಲ. ಪದೇ ಪದೇ ಎಚ್ಚರಿಕೆ ನೀಡಿದ್ರು ಕೂಡ ತೆರವುಗೊಳಿಸದ ಹಿನ್ನೆಲೆಯಲ್ಲಿ ಇಂದು ಜೆಸಿಬಿ ಯಂತ್ರಗಳೊಟ್ಟಿಗೆ ಸ್ಥಳಕ್ಕೆ ಆಗಮಿಸಿದ ಪಾಲಿಕೆ ಸಿಬ್ಬಂದಿ ಕಾರ್ಯಾಚರಣೆ ಆರಂಭಿಸಿದರು. ಜೆಸಿಬಿ ಯಂತ್ರದ ಮೂಲಕ ಅಂಗಡಿ ಮುಂಭಾಗದ ಅತಿಕ್ರಮಣವನ್ನ ತೆರವುಗೊಳಿಸೋಕೆ ಮುಂದಾಗ್ತಿದ್ದಂತೆ ಅಂಗಡಿ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದರಿಂದ ಪಾಲಿಕೆ ಸಿಬ್ಬಂದಿ ಮತ್ತೆ ವ್ಯಾಪಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಕೆಲ ಕಾಲ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಯಿತು. ಏನ್ ಮಾತಾಡ್ತೀಯ? ಏನ್ ಮಾತಾಡ್ತಾರೆ? ಹೇಳ್ತಾರ ಯಾರಿಗಂತ ಯಾಕ ಮರ ಅವ್ನ್ ಕೈ ಮಾಡತ್ತಿಗೆ ಅವ್ನ್ ಕೈ ಮಾಡವತ್ತಿಗೆ ಬಂದಿತ್ತು. ಏನ್ ಮಾತಾಡಿ ನಾವು ಯಾರು ಅಂತಾರೆ ಬರ್ತಾ ಹೊಡೆದ್ರೆ ಒಂದು ಆಫೀಸರ್ ಕೈಲಿ ಹೆಂಗ್ ಮಾತಾಡೋದ ತಿಳ್ಕೋಬೇಕು. ಅವನು ಸಾಹೇಬ್ರು ಬರ್ತಾರೆ ಬೇರೆ ಇವತ್ತು ಹೇಳಿದಿರಲ್ವಾ ಅವ್ರ ಮಳಿಗೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹೆಸಳೂರು ಹೋಬಳಿಯ ಮಳಗಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಮರಳನ್ನ ಅಕ್ರಮವಾಗಿ ಸಂಗ್ರಹಿಸಲಾಗಿದೆ ಅಂತಕ್ಕಂಥ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಈ ಕುರಿತು ಹಲವು ಬಾರಿ ಮಾಹಿತಿ ನೀಡಿದ್ರು ಕೂಡ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಗ್ರಾಮಸ್ಥರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಗ್ರಾಮಸ್ಥರ ಆರೋಪದಂತೆ ಹೇಮಾವತಿ ನದಿಯಿಂದ ಅಕ್ರಮವಾಗಿ ಮರಳನ್ನ ತೆಗೆಯಲಾಗ್ತಾ ಇದ್ದು ಅದನ್ನ ಮಳಗಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಶೇಖರಿಸಿ ಬಳಿಕ ಬೇರೆ ಸ್ಥಳಗಳಿಗೆ ಅದನ್ನ ಸಾಗಿಸಲಾಗ್ತಾ ಇದೆಯಂತೆ. ಈ ಚಟುವಟಿಕೆಯ ವಿಡಿಯೋ ಹಾಗೂ ಇತರೆ ಸಾಕ್ಷಿಗಳನ್ನ ಮಾಧ್ಯಮಗಳಿಗೆ ನೀಡಿದ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಗ್ರಾಮಸ್ಥರು ಆರೋಪ ಮಾಡಿರ್ತಕ್ಕಂಥದ್ದು. ಅಕ್ರಮ ಮರಳು ದಂಧೆ ತಕ್ಷಣವೇ ಇದಕ್ಕೆ ತಡೆ ಹಾಕಬೇಕು, ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮವನ್ನ ಜರುಗಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇನ್ನು ಮೇಲಿನ ಮಾಹಿತಿ ಗ್ರಾಮಸ್ಥರು ಮಾಡಿರ್ತಕ್ಕಂಥ ಆರೋಪದ ಆಧಾರಿತವಾಗಿದೆ. ಈ ಕುರಿತು ಪೊಲೀಸ್ ಇಲಾಖೆ ಅಥವಾ ಸಂಬಂಧಿಸಿದ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಏನು ಅನ್ನೋದ್ರ ಬಗ್ಗೆ ಅವರೇ ಮಾಹಿತಿಯನ್ನು ಕೊಡಬೇಕಾಗತ್ತೆ.
ನಮ್ ಸಕಲೇಶ್ಪುರ ತಾಲೂಕ್ನ ಎಳ್ಸೂರು ಹೋಬಳಿಯ ಮಳಗಳ್ಳಿ ಗ್ರಾಮದಲ್ಲಿ ಪ್ರತಿದಿನ ಆಗ್ತಿರೋ ಮರಳು ದಂಧೆ ಬಗ್ಗೆ ಪೊಲೀಸರು ಏನು ಮಾಡಕ್ ಆಗ್ತಿಲ್ಲ. ನಂಬ ಕಷ್ಟ ಆದ್ರೂ ಇದ್ ನಿಜಾನೇ. ನಾವು ಊರಿನ ಜನ ಎಲ್ಲ ಸೇರಿ ಅಕ್ರಮ ಮರಳು ಸಾಗಣೆ ಬಗ್ಗೆ ವಿರೋಧ ವ್ಯಕ್ತಪಡಿಸಿ ಎಳ್ಸೂರು ಸಬ್ ಇನ್ಸ್ಪೆಕ್ಟರ್ ಹಾಗೂ ಉಪ ತಹಶೀಲ್ದಾರ್ಗೆ ದಿನಾಂಕ 30/5/26 ಕಂಪ್ಲೇಂಟ್ ಕೊಟ್ಟಿರ್ತೀವಿ. ಆದ್ರೆ ಅವರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಆದರೂ ಸಹ ಸಾಕ್ಷಿ ಸಮೇತ ಶನಿವಾರ ಜುಲೈ 11ನೇ ತಾರೀಕು ಆ ದಿನದ ನ್ಯೂಸ್ ಪೇಪರ್ ನ ಇಟ್ಟು ಸುಮಾರು 4-5 ಮರಳು ಕಾಟಿಂಗ್ ಪಾಯಿಂಟ್ 150 ಮಿನಿ ಟ್ಯಾಂಕರ್ ಅಷ್ಟು ಮರಳು ಸುಮಾರು 10 ಲಕ್ಷ ಬೆಲೆ ಬಾಳುತ್ತೆ. ಅದು ಇಷ್ಟೆಲ್ಲ ಸಾಕ್ಷಿ ಹುಡ್ಕೊಟ್ರು ಯಾವುದೇ ತರ ಪ್ರಯೋಜನನೂ ಆಗಿಲ್ಲ, ಯಾವುದೇ ರೀತಿ ಕ್ರಮನೂ ಕೈಗೊಂಡಿಲ್ಲ. ಇದ್ರಲ್ಲಿ 2 ಜಾಗದಲ್ಲಿ ಕಾಟಿಂಗ್ ಮಾಡಿರೋ ಮರಳು ರಿಸರ್ವ್ ಫಾರೆಸ್ಟ್ ಲಕ್ಕುಂದೆ ಸರ್ವೆ ನಂಬರ್ 49 ಇದೆ. ದಯಮಾಡಿ ಫಾರೆಸ್ಟ್ ಆಫೀಸರ್ ಇದ್ರ ಬಗ್ಗೆ ಗಮನ ಹರಿಸಲೇಬೇಕು. ಅದು ಅಲ್ಲದೆ ಇದನ್ನ ರಾತ್ರಿ ಸಾಗಿಸ್ಬೇಕು ಅನ್ನೋ ಷಡ್ಯಂತ್ರ ನಡೀತಿದೆ. ನಾವು ಕೊಟ್ಟಿರೋ ವಿಡಿಯೋ ಗೂಗಲ್ ಮ್ಯಾಪ್ ವಿಡಿಯೋ ರೆಕಾರ್ಡಿಂಗ್ ಅಪ್ಲಿಕೇಶನ್ ಬಳಸಿ ಮಾಡಿದ್ದೇವೆ. ಇದ್ರಲ್ಲೇ ಲ್ಯಾಂಟಿಟ್ಯೂಡ್ ಹಾಗೂ ಲ್ಯಾಂಗಿಟ್ಯೂಡ್ ಕೂಡ ಇದೆ. ಅಲ್ಲದೆ ಮರಳು ಕಾಟಿಂಗ್ ಮಾಡಿರೋ ಲೊಕೇಶನ್ ಕೂಡ ಶೇರ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಿರೋ ನಮ್ಮ ಜಿಲ್ಲೆ SP ಮೇಡಮ್ ಅವರು ಹಾಗೂ DC ಮೇಡಮ್ ಅವರು ಸೂಕ್ತ ತನಿಖೆ ಮಾಡಿ ಮರಳನ್ನು ಸೀಸ್ ಮಾಡಬೇಕಾಗಿ. ಪ್ರೇಮ ವಿವಾಹದ ಪ್ರಕರಣವೊಂದು ಹಿಂಸಾತ್ಮಕ ತಿರುವನ್ನ ಪಡೆದಿದ್ದು ಬೇಲೂರು ನಗರದ JP ನಗರದಲ್ಲಿ 2 ಗುಂಪುಗಳ ನಡುವೆ ನಡೆದ ಮಾರಾಮಾರಿ, ಗೂಂಡಾಗಿರಿ ಮತ್ತೆ ಪೊಲೀಸರ ಮೇಲೆ ಹಲ್ಲೆ ನಡೆಸಿದ ಘಟನೆ ಸ್ಥಳೀಯರಲ್ಲಿ ಅಕ್ಷರಶಃ ಆತಂಕವನ್ನ ಮೂಡಿಸಿದೆ. ಜುಲೈ 1ನೇ ತಾರೀಕು ಬಂಟೇನಹಳ್ಳಿಯ ಸಾನಿಯಾ ಮತ್ತೆ ಮುದಿಗೆರೆಯ ಆಸಿಫ್ ಇಬ್ಬರು ಪರಸ್ಪರ ಪ್ರೀತಿಸಿ ವಿವಾಹ ಆಗಿದ್ರು. ಈ ಮದುವೆಗೆ ಸಾನಿಯಾ ಪೋಷಕರು ವಿರೋಧವನ್ನ ವ್ಯಕ್ತಪಡಿಸಿದ್ದು, ಈ ಸಂಬಂಧ ಬೇಲೂರು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಈ ಮದುವೆಗೆ ರೋಷನ್ ಎಂಬ ಯುವಕನ ಸಹಕಾರವಿತ್ತು ಅಂತ ಆರೋಪಿಸಲಾಗ್ತಾ ಇದ್ದು, JP ನಗರದಲ್ಲಿ ಕೋಳಿ ಅಂಗಡಿ ನಡೆಸ್ತಾ ಇರ್ತಕ್ಕಂಥ ಶಾಹಿಮ್ ಜೊತೆ ರೋಷನ್ಗೆ ಹಳೆ ದ್ವೇಷ ಕೂಡ ಇತ್ತಂತೆ. ರೆಫ್ರಿಜರೇಟರ್ ರಿಪೇರಿ ಕೆಲಸ ಮಾಡ್ತಾ ಇದ್ದ ರೋಷನ್ ಅನ್ನ ಮಾತಾಡಿಸಬೇಕಂತ ಶಾಹಿಮ್ ಮತ್ತೆ ಶಿವಮೊಗ್ಗ, ಮಂಗಳೂರು ಮೂಲದ 10ಕ್ಕೂ ಹೆಚ್ಚು ಮಂದಿ ಇನೋವಾ ಕಾರ್ನಲ್ಲಿ ಕರೆದೊಯ್ದಿದ್ದಾರೆ. ನಾಗೇನಹಳ್ಳಿ ಗ್ರಾಮದ ಬಳಿ ರೋಷನ್ಗೆ ಆ ಗುಂಪು ಮನಬಂದಂತೆ ಥಳಿಸಿದೆ. ರೋಷನ್ ಅಪಹರಣಗೊಂಡಿರುವುದನ್ನ ಕಂಡ ಆತನ ಸ್ನೇಹಿತರು ಕಾರ್ನಲ್ಲಿ ಆತನನ್ನ ಹಿಂಬಾಲಿಸಿದ್ದಾರೆ. ಈ ಘರ್ಷಣೆಯಲ್ಲಿ ರೋಷನ್, ಶಾಹಿಮ್, ಮಹಮ್ಮದ್ ಆಸಿಫ್, ಶಹಬಾಸ್ ಸೇರಿದಂತೆ ಹಲವರಿಗೆ ಗಾಯಗಳಾಗಿದ್ದು ಅವರನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಬೇಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆಯನ್ನ ಮುಂದುವರಿಸಲಾಗಿದೆ. ಕಳೆದ 1 ವಾರದಲ್ಲಿ ಬೇಲೂರು ಪಟ್ಟಣದಲ್ಲಿ ನಡೆದ 4ನೇ ಘಟನೆ ಇದಾಗಿದ್ದು, ಸಾರ್ವಜನಿಕರಲ್ಲಿ ಈ ತರ ಸಾರ್ವಜನಿಕ ಸ್ಥಳಗಳಲ್ಲಿ ಪುಂಡಾಟ ನಡೆಸ್ತಾ ಇದ್ರು ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಸಹಜವಾದ ಪ್ರಶ್ನೆ ಮನೆ ಮಾಡ್ತಾ ಇದೆ. ಕೂಡಲೇ ಇಂತಹ ಕಿಡಿಗೇಡಿಗಳ ಹಾವಳಿಗೆ ಕಡಿವಾಣ ಹಾಕಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಈ ಘಟನೆ ನಿಮಗೆ ಏನಕ್ಕೋಸ್ಕರ ಆಯ್ತು? ಒಂದು ವಾರದ ಹಿಂದ್ಗಡೆ ಒಂದು ಹುಡುಗಿ ಕಳಿಸಿದ್ದವನು ನಮ್ಮ ನೆಂಟರು ಹುಡುಗಿಗೆ. ಆಗ ಹೋಗಿ ಕೇಳಿದ್ದಕ್ಕೆ ನಾನು ಕಳಿಸಿಲ್ಲ, ಹುಡುಗಿ ಕಳಿಸಿಲ್ಲ ನಾನು, ಹಂಗೆ ಹಿಂಗೆ ಅಂದ. ನಾನು ಆಮೇಲೆ ನಿನ್ನ ಕಾರಲ್ಲೇ ಪಾಸಾಗಿರೋದಲ್ಲಪ್ಪ ಅಂದಿದ್ದಕ್ಕೆ ಅಷ್ಟೇ ಹೇಳಿರೋದು. ಅಲ್ಲೊಂಚೂರು ಎಳ್ದಾಟ ಆಯಿತು, ಮಗಿದ್ದೇನಾಗಿಲ್ಲ. ಆವತ್ತಿಂದ ಆಮೇಲೆ ನನ್ನ ಮೇಲೆ ಕಣ್ಣಿಟ್ಕೊಂಡು 4-5 ದಿವಸ ಕಾರಲ್ಲಿ ಹೊಳೆ ಮೇಲೆ ಸರ್ಕಲಿಗೆ ನಮ್ಮ ಅಂಗಡಿ ಹತ್ರ ತಿರುಗಿದ್ರು. ನಾನು ಹುಡುಗರಿಗೆಲ್ಲ ಹೇಳಿದೆ, ಈ ಥರ ಬರ್ತಿದ್ದಾರೆ, ಈ ಥರ ಮಾಡೋಣ ಅಂತ. ನಮ್ಮ ಅಣ್ಣ ಸ್ಟೇಷನಿಗೆ ಹೋಗಿದ್ದ, ಈ ಥರ ನಮ್ಮ ತಮ್ಮಂಗೆ ಹೆದರಿಕೆ ಕೊಡ್ತಿದ್ದಾರೆ ಅಪ್ಪ ಎಲ್ಲ ಫೋನ್ ಮಾಡಿ, ನಾನು ಬಂದರೆ ಸರಿ ಇರಲ್ಲ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ನಮ್ಮ ಅಣ್ಣಂದಿರೆಲ್ಲ ಅವ್ರು ಬಂದಮೇಲೆ ಮಾತಾಡೋಣ ಅಂತ ಬಿಡುವ ಅಂತ ಹೇಳಿದ್ರು. ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ. ಇವತ್ತು ನಾನು 4 ಗಂಟೆಗೆ ಅಂಗಡಿಗೆ ಬಂದಿದ್ದೆ. ಅಂಗಡಿಗೆ? ಫ್ರಿಜ್ ಅಂಗಡಿ, ನಮ್ಮ ಅಂಗಡಿ, ನನ್ನ ಅಂಗಡಿಯಲ್ಲಿ ಬಂಟನಹಳ್ಳಿ MM ತೋಟ್ರಿ ಪಕ್ಕನೇ. ಅಲ್ಲ, ಏನು ಅಂಗಡಿ ಅದು? ಫ್ರಿಜ್ ಅಂಗಡಿ, ಫ್ರಿಜ್ಜು, ವಾಷಿಂಗ್ ಮಿಷಿನು, ಸೆಕೆಂಡ್ ಹ್ಯಾಂಡ್ ಸೇಲಿಂಗ್ ಅಂಗಡಿ. ಅಲ್ಲಿ ನಾನು ಹೋಗಿ ಒಂದು ಅರ್ಧ ಗಂಟೆ ಕೂತೆ, ನನಗೆ ಹುಷಾರಿದ್ದಿಲ್ಲ. ಒಂದು ಅರ್ಧ ಗಂಟೆ ಕೂತ್ಕೊಂಡು ನಾನು ನಮ್ಮ ಹುಡುಗರು ಕೂತಿದ್ರು. 2 ಕಾರಲ್ಲಿ ಬಂದು ಅಲ್ಲಿ ನನಗೆ ಸಿಕ್ಕಾಬಟ್ಟೆ ಹೊಡೆದು ನನ್ನ ಕಾರಿಗೆ ಹತ್ತಲ್ಲ ನಾನು ಅಂದಿದ್ದಕ್ಕೆ ಒಬ್ಬರು ಇದು ಗನ್ನುವೆ, ಇನ್ನೊಂದು ಇಷ್ಟುದ್ದ ಚಾಕು ತೆಗ್ದು ಒಬ್ಬ ಕತ್ತಿಗಿಟ್ಟು ಒಬ್ಬ ಗನ್ನು ಸೊಂಟಿಗಿಟ್ಟ ಇಲ್ಲೇ ಶೂಟ್ ಮಾಡಿಬಿಡ್ತೀನಿ ನೀನು ಬಂದಿಲ್ಲ ಅಂದ್ರೆ ಅಂದಿದ್ದಕ್ಕೆ ಹೆದರ್ಕೊಂಡು ನಾನು ಕಾರಿಗೆ ಹೋದೆ. ನಿಟ್ಟೂರು ಚೆನ್ನಾಪುರದ ಹತ್ರ ಒಂದು ಹಾಳು ಮನೆ ಒಂದು ಇದ್ದಿದೆ, ಹೊಲದಲ್ಲಿ ಒಳಗಡೆ ಮನೆ ಇದೆ. ಅಲ್ಲಿ ಕರ್ಕೊಂಡೋಗಿ ಸರಿಯಾಗಿ ಹೊಡೆದು ನನಗೆ ಅವ್ರು ಗಿಚ್ಚೆಲ್ಲ ಇದು ಮಾಡಿದ್ರು. ಆಮೇಲೆ ಮತ್ತೆ ಅಲ್ಲಿಂದ ಕರ್ಕೊಂಡು ಬಂದು ಎಲ್ಲಿಗೋ ಬೇರೆ ಕಡೆ ಕರ್ಕೊಂಡು ಹೋಗೋಕೆ ಇದು ಮಾಡ್ತಿದ್ರು, ಅಲ್ಲಿ ಜನ ಜಾಸ್ತಿ ಸೇರಿದ್ರು ಅಂತ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ನೀಟ್ ಅಕ್ರಮದ ಕುರಿತು ಸೋನಂ ವಾಂಗ್ಚುಕ್ ಹೋರಾಟಕ್ಕೆ ಹಾಸನದಲ್ಲಿ ಬೆಂಬಲ, ಕೇಂದ್ರದ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ. ಹಾಸನದಲ್ಲಿ ರೈತರ ಆಕ್ರೋಶ, ಪರಿಹಾರ ನೀಡದ ಸರ್ಕಾರದ ನಿರ್ಲಕ್ಷ್ಯಕ್ಕೆ ತೀವ್ರ ಖಂಡನೆ, ಜಿಲ್ಲಾಧಿಕಾರಿ ಕಚೇರಿ ಎದುರು ರಾಜ್ಯ ರೈತ ಸಂಘದ ಪ್ರತಿಭಟನೆ. ಭಾನುವಾರ ಅಭಿವೃದ್ಧಿಗೆ ಬರೆಯಳದ ಭ್ರಷ್ಟಾಚಾರ, ಅಧಿಕಾರಿಗಳ ಅಕ್ರಮಕ್ಕೆ ಸರ್ಕಾರಿ ಜಾಗವೇ ತುತ್ತು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಸಾರ್ವಜನಿಕರ ಒತ್ತಾಯ. ಸಣ್ಣ ವ್ಯಾಪಾರಿಗಳನ್ನೇ ಗುರಿಯಾಗಿಸುತ್ತಿರುವ ಕಳ್ಳರು, ಸಣ್ಣ ಗೂಡಂಗಡಿಗಳನ್ನು ಬಿಡದೆ ದೋಚಿದ ದುರುಳರು, ಅರೆಹಳ್ಳಿಯಲ್ಲಿ ಪೊಲೀಸ್ ಗಸ್ತು ಹೆಚ್ಚಿಸಲು ಆಗ್ರಹ.
ಹೋಟೆಲ್ನಲ್ಲಿ ಸಿಗರೆಟ್ ಸೇದಬೇಡಿ ಎಂದಿದ್ದಕ್ಕೆ ಪುಂಡಾಟಿಕೆ, ಮಾಲೀಕನ ಮೇಲೆ ಮಾರಣಾಂತಿಕ ಹಲ್ಲೆ. ಬೇಲೂರು ತಾಲೂಕಿನ ಹಳೆಬೀಡಿನಲ್ಲಿ ಘಟನೆ. ಮದುವೆ ವಿಚಾರಕ್ಕೆ ಭುಗಿಲಂತಹ ದ್ವೇಷ, ನಡು ರಸ್ತೆಯಲ್ಲೇ ಸಿನಿಮೆಯ ರೀತಿಯಲ್ಲಿ ಗೂಸ. ಕಿಡಿಗೇಡಿಗಳ ಹಾವಳಿಗೆ ಕಡಿವಾಣ ಹಾಕಲು ಒತ್ತಾಯ. ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ಹೈಡ್ರಾಮಾ, ಪಾಲಿಕೆ ಸಿಬ್ಬಂದಿ ಮತ್ತು ವ್ಯಾಪಾರಿಯ ನಡುವೆ ವಾಗ್ವಾದ. ಹಾಸನದ ಗೊರೂರು ರಸ್ತೆಯ ಮಟನ್ ಮಾರ್ಕೆಟ್ನಲ್ಲಿ ಘಟನೆ. ಹೇಮಾವತಿ ನದಿಯಲ್ಲಿ ಅಕ್ರಮ ಮರಳು ದಂಧೆ, ಲಕ್ಷಾಂತರ ಮೌಲ್ಯದ ಮರಳು ಲೂಟಿ. ಪೊಲೀಸರ ಮೌನಕ್ಕೆ ಗ್ರಾಮಸ್ಥರ ಅಸಮಾಧಾನ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮ್ಮ ನಡೆ.